ಅವರು ಈಗಾಗಲೇ 7 ಒಂದು ಹಂತಗಳಲ್ಲಿ ಎಷ್ಟು ಜನ ಶ್ರೀಮಂತರು, ಎಷ್ಟು ಜನ ಅಪರಾಧಿಗಳು, ಎಷ್ಟು ಜನ ಅಶಿಕ್ಷಿತರು, ಎಷ್ಟೆಷ್ಟು ಜನ ಅನಕ್ಷಸ್ಥರು ಈ ಪಾರ್ಲಿಮೆಂಟ್ ನಿಂತಿದ್ರು ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಸಾವಿರಾರು ಜನ, ಕೌಂಟ್ಲೆಸ್ ಅದರಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಅದರಾಗ 93% ಎಲ್ಲರೂ ಕೋಟ್ಯಾಧೀಶರು. 1 ಕೋಟಿ ಇರ್ಬೋದು, 4 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು. ಒಬ್ಬ ಶ್ರೀಮಂತ ಅಂತಿ ಅವನ ಹೆಸರು ಚಂದ್ರಶೇಖರ್ ಪೆಮ್ಮಸಾಣಿ, ಗುಂಟೂರು. ಅವರು TDP ತೆಲುಗುದೇಶಂ ಪಾರ್ಟಿ ಅವರು. ಅವ್ರದ್ದು ಎಷ್ಟೈತೆ ಆಸ್ತಿ ಅಂದ್ರೆ 5,705 ಕೋಟಿ ರೂಪಾಯಿ. ಮತ್ತು ಮೇಲೆ 47 ಲಕ್ಷ ಹೋದ. 5,705. ಇನ್ನು ಕೊಂಡ ವಿಶ್ವೇಶ್ವರ ರೆಡ್ಡಿ ಅಂತೇಳಿ ಚೆವೆಲ್ಲ, ಆದರೆ ಇವರು ಆಂಧ್ರದವರು, BJPಯಿಂದ. ಅವ್ರ ಆಸ್ತಿ ಎಷ್ಟು ಅದ್ರಿ 4,568.22 ಕೋಟಿ ರೂಪಾಯಿ. ಇನ್ನೊಬ್ಬರು ನಿಮ್ಗೆ ಗೊತ್ತದ ನವೀನ್ ಜಿಂದಾಲ್ ಅವರು, ಕುರುಕ್ಷೇತ್ರದಿಂದ BJP ಈ ಸರ್ದಾರರು ನವೀನ್ ಜಿಂದಾಲ್ರು 1,241.47 ಕೋಟಿ ರೂಪಾಯಿ ಇವರು ಆಸ್ತಿ ತೋರಿಸಿದ್ದಾರೆ ತಮ್ಮ ಇದ್ರೊಳಗೆ. ಅಪ್ಲೋಡ್ ಬಿಟ್ಟಿದ್ದಾರೆ. ಇಂಥ ಶ್ರೀಮಂತರೊಳಗೆ ಹೋಗಿಬಿಟ್ಟಿದ್ದಾರೆ. ಆದರೆ 4 ಜನ 543 539 ಜನ ಕೋಟ್ಯಾಧೀಶ್ವರರು. ಕೇವಲ 4 ಜನ ಲಕ್ಷಾಧೀಶರು, 20 ಲಕ್ಷದ ಕಡಿಮೆ ಆದಾಯಗಳಂತವ್ರು. ಇದನ್ನು ಯಾಕೆ ಇವತ್ತು ಚರ್ಚೆಗೆ ತರ್ತಾ ಇದ್ದೀನಪ್ಪ ಅಂದರೆ, ಇದು ಕೊನೆಗೆ ಒಂದು ಇದಕ್ಕೆ ಏನು ಯಾರು ಒಳಗೆ ಹುಕ್ಕರು ಅಂತ ಹೇಳ್ಬೇಕಲ್ಲ ನಿಮ್ಗೆ. ಇವು 7 ಹಂತದಲ್ಲಿ ನಿಮ್ಗೆ ಹೇಳಿದ್ದೀನಿ. ADR ರಿಪೋರ್ಟ್ ನೆಲೆಗಟ್ಟಿನಲ್ಲ, ಇದು ನಾನು ಮಾಡಿದಂತ ಅಲ್ಲ. ADR ಅವ್ರು ಭಾಳ ಶ್ರಮಪಟ್ಟು ಈ ಕೆಲಸವನ್ನು ಮಾಡಿದಾರೆ. ಜನಕ್ಕೆ ತಿಳಿಸ್ತಾ ಇದ್ದಾರೆ ನಮ್ಮ ಪಾರ್ಲಿಮೆಂಟ್ ಏನಾಗ್ತದೆ ನೋಡ್ರಿ ಅಂತ. ಈ 4 ಜನರಿಂದ ಏನಾದರೂ ಇಲ್ಲೇ ಸತ್ಯವನ್ನು ಹೇಳಿಕ್ಕೆ ಹೊರಟ್ರ, ಪ್ರಾಮಾಣಿಕತೆಯನ್ನು ಹೇಳಿಕ್ಕೆ ಹೊರಟ್ರ, ಇವರು 539 ಜನ ಅವ್ರ ಮಾತಿಗೆ ಬೆಲೆ ಕೊಡ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಇರೋದು. ಯಾಕೆಂತಂದ್ರೆ ಅವ್ರು ಇರೋರು 4 ಜನ. 4 ಜನರಿಂದ ಏನು ವ್ಯವಸ್ಥೆಗೆ ಬದಲಾಯಿಸಲಿಕ್ಕೆ ಸಾಧ್ಯ ಅದ? ಯಾಕಂದರೆ ಇದರಲ್ಲೇ 543 74 ಮಹಿಳಾ ಸಂಸದರಿದ್ದಾರೆ, ಮಹಿಳೆಯರು, ಹೆಣ್ಮಕ್ಳಿದ್ದಾರೆ. ಅವರಲ್ಲಿ ಒಂದು ಕೆಲವೊಂದು ಜನ ಆದರೂ ಈ ಜನಕ್ಕೆ ಸಪೋರ್ಟ್ ಮಾಡ್ಬೋದಾ ಇವ್ರು ಹೇಳಿದಂಥ ಮಾತುಗಳಿಗೆ? ಮತ್ತು ಇವ್ರು 4 ಜನ ಎಷ್ಟು ಮಟ್ಟಿಗೆ ಜನಪರವಾಗಿ ಅಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯದ, ಅವ್ರ ಮಾತಿಗೆ ಬೆಲೆ ಸಿಗಲಿಕ್ಕೆ ಸಾಧ್ಯದ ಅನ್ನೋದು. ಯಾಕಂದರೆ ಸಂಖ್ಯಾಬಲದ ಮೇಲೆ ನಿಲ್ಲುವಂಥದ್ದು ಪ್ರಜಾಪ್ರಭುತ್ವ. ಯಾರ ಸಂಖ್ಯೆ ಹೆಚ್ಚಾಗ್ತದೋ ಅವ್ರ ಮಾತು ಸರಿಯಾಗೋದು. ಪ್ರಜಾಪ್ರಭುತ್ವ ದೋಷೋದು, ಗುಣನೂ ಹೋಗೋದು. ದೋಷ ಏನಪ್ಪ ಅಂದ್ರೆ ಮೆಜಾರಿಟಿ ಜನ ತಪ್ಪು ಹೇಳಿದ್ರು ಸಹಿತ ಅದನ್ನು ಒಪ್ಪಬೇಕಾಗ್ತದೆ. ಕಡಿಮೆ ಮೆಜಾರಿಟಿ ಇದ್ದಂಥವ್ರು, ಮೆಜಾರಿಟಿ ಇಲ್ಲದಂಥವ್ರು ಏನು ಹೇಳಿದರು ಅದು ಬಿದ್ದು ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಜನಕಲ್ಯಾಣದ ಅಥವಾ ಇನ್ನುಳಿದ ವಿಷಯಗಳಲ್ಲೇ ಏನೋ ಹೇಳಿದ್ರು ಬಿದ್ದು ಹೋಗೋ ಸಾಧ್ಯತೆಗಳಿರ್ತಾವೆ. ಇದು ದೋಷನೂ ಹೌದು. ಯಾಕಪ್ಪ ಅಂತಂದ್ರೆ ಯೋಗ್ಯ ವಿಚಾರಗಳನ್ನ, ಲೋಕ ಕಲ್ಯಾಣಕಾರಕ ವಿಚಾರಗಳನ್ನು ಹೇಳೋದಕ್ಕೆ ಕಡಿಮೆ ಜನ ಆದ್ರಪ್ಪ ಅಂದ್ರೆ ಏನೇನೋ ಅಮೆಂಡ್ಮೆಂಟ್ ಆಗ್ತದೆ. ಲಾಸ್ಟ್ ಸಂಸತ್ತಿನಲ್ಲಿ ನಿಮಗೆ ಗೊತ್ತದೆ ಯಾರು ಜನರಿಂದ ಆಯ್ಕೆಯಾಗಿ ಬಂದಿರೋ ಈ ಒಂದು ಆಮ್ ಆದ್ಮಿ ಅವ್ರ ಹಕ್ಕರಾಗ ಸುಬಿಟ್ರು ಈ ಸಂಸತ್ತಿನಿಂದ ಅನ್ನೋದನ್ನು. ಅದೇಗೆಲ್ಲ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇಲ್ಲಪ್ಪ, ಚುನಾವಣಾಧಿಕಾರಿಗಳನ್ನು ಪ್ರಧಾನಿಯವರು ನೇಮಿಸಬಾರದು, ಅವರೊಬ್ಬರಲ್ಲ, ಪ್ರಧಾನಿ, ವಿರೋಧ ಪಕ್ಷದ ನಾಯಕರು ಮತ್ತು ನ್ಯಾಯಾಂಗದ ಹೆಡ್ ಅಲ್ಲಿರಬೇಕಂತ ಹೇಳಿದರು. ಅದು ಸಾರಾಸರಿ ಕಿತ್ತಾಗಿ ಕಾನೂನು ತಂದು ಚೇಂಜ್ ಮಾಡಿ ಹೋಗ್ಬಿಟ್ರು ಅದನ್ನು ನಮ್ಮ ಮೋದಿಯವರು ಹಿಂದಿನ ಸಂಸತ್ತಿನಲ್ಲ. ಹೀಗೆಲ್ಲ ಆಗಿದವ್ರಿಗೆ ಸಾಕಷ್ಟು. ಹೀಗಾಗಿ ಮೆಜಾರಿಟಿ ಕ್ಯಾರಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಮತ್ತೊಂದು ಚರ್ಚೆ ಮಾಡೋಣ. ಬಟ್ ಇಲ್ಲಿ ನಡೆದು ಹೇಳ್ತಾ ಇದ್ದೀನಿ. ಇನ್ನು 74 ಜನ ಮಹಿಳಾ ಸಂಸದರಾದ್ರೆ ಕಡಿಮೆ ಶಿಕ್ಷಣ ಪಡೆದವರು, ಅಂದ್ರೆ PUC ಇಂದಲೇ ಕಡಿಮೆ ಕಲ್ತಂಥವ್ರು. 5ನೇದಿಂದ PUC ತನಕ 105 ಸಂಸದರು ಸೇರಿದ್ದಾರೆ. ಇದ್ರೊಳಗೆ 105 ಜನ ಸಂಸದರು PUC ಧಾರವಾಡದವ್ರದ್ದು PUC ತನಕ ಕಲ್ತಂಥವ್ರು. ಇವರು ಈ ದೇಶದ ಏನಪ್ಪ ಅಂತ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಆದರೆ ನೋಡಿರಿ, ಇಲ್ಲಿ ಪ್ರಾಮಾಣಿಕವಾಗಿ ಇದ್ಕೊಂಡು ಗಾಂಧೀಜಿಯವರು ಏನು ಕಲ್ತಂತ SLC, ಬಟ್ ಜಗತ್ತಿಗೆ